ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಓಕೆ, ನನ್ನ ತಮ್ನೇಲ್ ನೋಡಿ ಇವಾಗ ತುಂಬ ಜನ ನೀವು ಗೆಸ್ ಮಾಡಿರ್ಬೋದು ಯಾರು ಹೊಸ ಮೆಂಬರ್ ಮನೆಗೆ ಆ್ಯಡ್ ಆಗ್ತಿದ್ದಾರೆ ಅಂತ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ವೀಡಿಯೋ ನೋಡಬೇಕಲ್ಲ, ವಿಷಯ ಗೊತ್ತಾಗಬೇಕು ಅಂದರೆ ಈ ದಿನ ಶುರು ಮಾಡೋಕ್ಕಿಂತ ಮುಂಚೆ ಅಥವಾ ಏನು ಹೊಸ ವಿಷಯನ ವೆಲ್ಕಮ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿ ಬರೋಣ. ಓಕೆನಾ? ಬನ್ನಿ. ನಮ್ಮ ಮನೆಯ ದೇವರಿಗೆ ಫಸ್ಟ್ ಒಂದು ಥ್ಯಾಂಕ್ಸ್ ಅನ್ನೋ ರೀತಿನ ಇಲ್ಲಿ ಹೇಳಿ ಅವ್ರಿಗೆ ದೀಪ ಬೆಳಗಿಸಿ ಇವತ್ತಿನ ದಿನನ ನಾವು ಶುರು ಮಾಡ್ತಿದ್ದೀವಿ. ನೀವು ರೆಡಿ ಇದ್ದೀರಲ್ವಾ? Let's get started. ಮ್ಯಾಮ್ ಏನಾದ್ರು ಹೇಳ್ತೀರಾ? ನಮ್ಮ ಮನೆಗೆ ಯಾರು ಬರೋದು ಅಂತ ಈಗಲೇ ರಿವೀಲ್ ಮಾಡ್ತೀರಾ ಹೇಗೆ? ನನಗೆ ತುಂಬಾ ನರ್ವಸ್ ಆಗ್ತಾ ಉಂಟು. ರಿಪೋರ್ಟ್ಸ್ ಎಲ್ಲ ಬರ್ಬೇಕಲ್ಲ ಯಾವ್ದಕ್ಕೂ. ಆದ ನಂತರ ಗೊತ್ತಾಗುತ್ತೆ ಏನು ಅಂತ ಹೇಳಿ. But we are all excited, guys. Keep watching. Finally, nama new member is getting added, not already got added to the family. Exactly. Hey, Ganstide. Nervous. Firstly, one nimisha. Congratulations. It's not easy. Ellarge agudilla, but you have done it. So we are super proud of you. And the car is really good, guys. Nodi, guys. Actually, ನಾನು ಅದೃಷ್ಟವಂತೆ. ಫಸ್ಟ್ ನಾನೇ ಕೂತ್ಕೋತಿದ್ದೀನಿ ಗಾಡಿಯಲ್ಲಿ ಇವ್ರು ತಗೊಂಡ ನಂತರ. ಇವರ ಸೋ ಕಾಲ್ಡ್ ಒಡ ಹುಟ್ಟಿದ ತಮ್ಮ ಸಹ ಇಲ್ಲ, ಹೆತ್ತ ಮಕ್ಕಳು ಸಹ ಇಲ್ಲ, ನಾನಿದ್ದೀನಿ. ಸೊ ಐ ಆಮ್ ದ ಲಕ್ಕಿಯೆಸ್ಟ್ ಒನ್. ಇನ್ನು ಮುಂದೆ ನಮ್ಗೆ ಟೆನ್ಷನ್ ಇಲ್ಲ ಗೈಸ್. ಇನ್ನು ನಾವು ಹೋಗ್ತಾನೆ ಇರ್ತೇವೆ, ಈ ತರ ಸುತ್ತಾಡ್ಕೊಂಡಿರ್ತೇವೆ. ಬಿಕಾಸ್ ವಿ ಹ್ಯಾವ್ ಗಾಟ್ ದ ಬೆಸ್ಟ್ ಡ್ರೈವರ್. ಎಂತ ಕನೆಕ್ಟ್ ಮಾಡ್ತಿದ್ದಾರೆ ಗೈಸ್ ನೋಡಿ. ಓಕೆ, ಸೊ ಇಲ್ಲಿ ನಿಮ್ಗೆಲ್ಲ ಗೊತ್ತಾಯ್ತು ಇವಾಗ ನಮ್ಮ ಮನೆಗೆ ಯಾರು ಹೊಸ ಫ್ಯಾಮಿಲಿ ಮೆಂಬರ್ ಬಂದಿದ್ದಾರೆ ಅಂತ. ಬಟ್ ನಿಮ್ಗೆ ವಿಷಯ ಏನು ಅಂದ್ರೆ, ಇವ್ರು ಮಕ್ಕಳಿದಾರಲ್ಲ, ಅಂದ್ರೆ ಇಬ್ರು ಸಾನ್ವಿ ಅಂಡ್ ಪರಿ, ಅವ್ರಿಗೆ ಇನ್ನೂ ವಿಷಯ ಗೊತ್ತಿಲ್ಲ ಇವರು ಗಾಡಿ ತಕೊಂಡು ಬಂದಿದ್ದಾರೆ ಅಂತ. ಅವ್ರಿಗೆ ಇವಾಗ ನಾವು ಸುಮ್ಮನೆ ಹಾಗೆ ಸುಳ್ಳು ಹೇಳ್ಬಿಟ್ಟು ಹೇಳಿದ್ದೇವೆ, ಕೆಳಗಡೆ ಬನ್ನಿ ನಾವು ಸ್ವಲ್ಪ ಗ್ರಾಸರೀಸ್ ತಂದಿದ್ದೇವೆ, ಟ್ಯಾಕ್ಸಿಯಲ್ಲಿ ಇದ್ದೇವೆ ಅಂತ. ಸೊ ಅವ್ರಿಗೆ ಗ್ರಾಸರಿ ತಗೊಂಡು ಹೋಗ್ಲಿಕ್ಕಂತ ಹೆಲ್ಪ್ ಮಾಡೋದಕ್ಕಂತ ಇವಾಗ ಬರ್ತಾರೆ. ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ಒಂದು ನಾವು ಹಾಗೆ ನೋಡೋಣ. ಓಕೆನಾ? ಸೊ ನಾವು ಎಕ್ಸೈಟೆಡ್ ಆಗಿದ್ದೀವಿ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರಂತ. ರಿಯಾಕ್ಷನ್ ಕೊಡ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಬೇಡಿ, ಅವ್ರು ಮಲಗಿದ್ದಾರೆ ಆಕ್ಚುಲಿ. ಸೊ ಅವರ ರಿಯಾಕ್ಷನ್ ಬರ್ತದಿಲ್ಲ ಅಂತ ಸಹ ಗೊತ್ತಿಲ್ಲ, ಬಟ್ ದೇ ವಿಲ್ ಬಿ ವೆರಿ ಹ್ಯಾಪಿ, ಅದಂತೂ ಶ್ಯೂರ್. ಸೊ ಲೆಟ್ಸ್ ಸಿ. ಅಲ್ಲಿ ಅದು ಮೇಲೆ ಇವ್ರು ನೋಡಿ ಗೈಸ್, ಸರ್ಪ್ರೈಸ್ ಹಾಗೆ ಇರ್ತದಲ್ಲ. ಹೇಗಾಯ್ತು ಗಾಡಿ ಬಂದದ್ದು? ಆರ್ ಯು ಗೈಸ್ ಹ್ಯಾಪಿ? ಗೈಸ್ ಇವರು ಸ್ವಲ್ಪ ನಿದ್ದೆಯಿಂದ ಎದ್ದು ಬಂದದ ಎಕ್ಸ್ಪ್ರೆಷನ್ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ದೇ ಆರ್ ವೆರಿ ಹ್ಯಾಪಿ. ನೀನ್ ಹೇಳ. ಇಲ್ಲಿ 3 ಡೋರ್, ಆ ಕಡೆ ಇಲ್ಲ ಡೋರ್. ನಾವೆಲ್ಲ ರೆಡಿ ಆಗಿದ್ ನೋಡಿ ನೀವು ಗೆಸ್ ಮಾಡಿರ್ಬೋದು ನಾವ್ ಯಾವ ಜಾಗಕ್ಕೆ ಹೋಗ್ತಿದ್ದೀವಿ ಅಂತ. ನೀವು ನಮ್ ಜೊತೆ ಬನ್ನಿ and let's celebrate this. ಮ್ಯಾಮ್ ಪ್ಲೀಸ್ ಸರ್ ಗೆಟ್ ಇನ್. ಹೇಗೆ ಅನ್ಸ್ತಿದೆ ನಿಮ್ಮ ಅಕ್ಕನ ವೆಹಿಕಲ್ ಅಲ್ಲಿ ಕುತ್ಕೊಂಡು? So nice. Let's go. ನೀವು ತಲೆ ಮೇಲೆ
ಇವಾಗ ನಾವು ನಮ್ಮ ಟೆಂಪಲ್ ವಿಸಿಟ್ ಎಲ್ಲ ಆಗಿ ಇದು ಗಾಡಿಗೆಲ್ಲ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಮ್ಮ ಓನರ್ ಗಾಡಿದು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಬನ್ನಿ ನಾನು ಪ್ರಾಕ್ಟೀಸಿಗೆ ಬಿಟ್ಟು ನಿಮ್ಮನ್ನ ಮತ್ತೆ ಕರ್ಕೊಂಡು ಹೋಗಿ ನೀವೇ ಹೋಗಿ. ನಮ್ಮ ಓನರ್ ಹೇಳಿದ್ದಾರೆ ನಮ್ಗೆ ಇವತ್ತು ಒಂದು ಒಳ್ಳೆ ಭೋಜನ ಕೊಡ್ತಾರಂತ. ಸೊ ನಾವು ಒಂದು ಊಟ ಮಾಡಿಕೊಂಡು ಎಲ್ಲ ಬರ್ತೀವಿ, ನೀವು ನಮ್ಮ ಜೊತೆ ಬನ್ನಿ. ಓಕೆ ಗೈಸ್, ನಾವಿವಾಗ ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಶ್ವೇತಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಕೇಕ್ ಒಂದು ಆರ್ಡರ್ ಮಾಡ್ಬೇಕಂತಿದ್ದೀವಿ. ಅಂದರೆ ಗಾಡಿ ತಗೊಂಡ ಖುಷಿಗೆ. ಸೊ ಅವರಿಗೆ ಇದು ಗೊತ್ತಿಲ್ಲ ಯಾವ್ದೆಲ್ಲ ಫ್ಲೇವರ್ಸ್ ಕೇಕ್ ಇದೆ ಅಂತ ನೋಡೋಣ. ಲೆಟ್ಸ್ ಗೋ. ಲುಕ್, ಎಷ್ಟೊಂದು ವೆರೈಟಿ ಇದೆ. ಕಿಂಡರ್ ಇಸ್ ಆಕ್ಚುಲಿ ನೈಸ್. ಇವಾಗ ಈ ಕೇಕ್ನ ಫೈನಲೈಸ್ ಮಾಡ್ತಾ ಇದ್ದೀವಿ. ದಟ್ ಇಸ್ ದ ಕಿಂಡರ್ ಕೇಕ್ ಅಂತ. ಇಟ್ಸ್ ಅ ನ್ಯೂ ಫ್ಲೇವರ್. ಸೊ ನೋಡುವ ಹೇಗಿದೆ ಅಂತ. ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಕೇಕ್ ಮೇಲೆ ಹೆಸರು ಬರೆದು ಅಲ್ಲಿ ತನಕ ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ. ಸೊ ನಾವೇನಾದ್ರು ತಿಂತಾ ಇರ್ತೇವೆ. ಯುನೋ, ಹ್ಯಾಪಿ ಚಾಮಿ ಇಸ್ ಈಕ್ವಲ್ ಟು ಹ್ಯಾಪಿ ಅಸ್. ಆ್ಯಂಡ್ ಈ ಮೇಡಮ್ ತುಂಬ ಯಾಕೆ ಹೀಗೆ ಕೂತಿದ್ದಾರೆ ಗೊತ್ತಿಲ್ಲ, ಹಸಿವಾಗ್ತಿದೆ ನೋಡುವ. ಸೊ ನಮಗಿವಾಗ ಏನು ಇಂಟ್ರೆಸ್ಟಿಂಗ್ ಇನ್ನೊಂದು ಪಾರ್ಟ್ ಅಂದರೆ ನಾವು ಆ್ಯಕ್ಚುಲಿ ಏನಾದರೂ ಚಿಕ್ಕದಾಗಿ ಅವರಿಗೆ ಖುಷಿ ಕೊಡೋದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಕೇಕ್ ತಗೊಂಡು ಹೋದ್ರೆ ಶಿ ಮೈಟ್ ಫೀಲ್ ಲಿಟಲ್ ಸರ್ಪ್ರೈಸ್ ಆ್ಯಂಡ್ ಹ್ಯಾಪಿ. ಸೊ ಅವ್ರ ರಿಯಾಕ್ಷನ್ ಹೇಗಿದೆ ಅಂತ ನಾವು ನಿಮಗೆ ತೋರಿಸ್ತೀವಿ. ಓಕೆನಾ? ಐ ಆಮ್ ಶ್ಯೂರ್ ಶಿ ವಿಲ್ ಎಂಜಾಯ್ ಇಟ್. ಯಾಕಂದರೆ ಅವ್ರಿಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವ್ರಿಗೆ ತುಂಬ ಖುಷಿ ಸಿಗ್ತದೆ. ಸೊ ಹಾಗಾಗಿ ಈ ಚಿಕ್ಕ ಒಂದು ಕೇಕ್ ಕಟ್ ಕೂಡ ಅವ್ರಿಗೆ ತುಂಬ ಖುಷಿ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಅದು ಹೇಗಿರುತ್ತೆ ಅಂತ ನೀವು ಆಮೇಲೆ ನೋಡಿ. ಎಸ್. ಸೊ ಗೈಸ್, ಇವಾಗ ಅದು ಸರ್ಪ್ರೈಸ್ ಮೂಮೆಂಟ್ ಇಲ್ಲಿದೆ. ಕೇಕ್ ತರೋದಕ್ಕಂತ ಹೊರಗೆ ಬಂದಿದ್ದೀವಿ. ಅವರಿಗೆ ಗೊತ್ತಿಲ್ಲ, ಅವ್ರು ಒಳಗಡೆ ಇದ್ದಾರೆ ಆಲ್ರೆಡಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ಓಕೆ, ಇಲ್ಲಿದೆ ನಮ್ಮ ಕೇಕ್. ನಾನು ಹಲೋ ಗಾಯ್ಸ್, ಇವ್ರ ಲೆಕ್ಕದಲ್ಲಿ ನಮಗೆ ಪಾರ್ಟಿ. ಖುಷಿ ಇಸ್ ದ ಓನರ್ ಆಫ್ ದ ಗಾಡಿ. ವಾವ್, ಇವರಿಬ್ರು ಹಸಿವಿಂದ ಮುಖ ಚಿಕ್ಕಾದವರು. That is congratulations and celebration. Yes. celebration. ಆಯ್ತಾ? ಸೈಡ್ ಒಂದು ಮೂಲ ಬೇಡ ಮಗ ಪ್ಲೀಸ್. ಪಾರ್ಟಿ ಕೊಡುವ ಮೇಡಮ್, ದ ಸ್ಪಾನ್ಸರ್ ಆಫ್ ದ ಪಾರ್ಟಿ. 10 ನಿಮಿಷ ಬಾಕಿ ಇರೋದು, ಮತ್ತೆ ಅವಳು ತಿಂತಾಳೆ ಇದನ್ನು. ಇವ್ ನೋಡಿ, ಹೆಂಡತಿ ಸಂಕಷ್ಟಿ ಮಾಡಿದ್ರೆ ಸಹ ನಮ್ಗೆ ಏನು ಕೇರ್ ಇಲ್ಲ, ನಾವು ಸೂಪ್ ಕುಡಿತೀವಿ. ದೀಕ್ಷಿತ್ ಅವ್ರೆ, ನಿಮಗೆ ಓಲ್ಡ್ ಬ್ಲಾಗಲ್ಲಿ ಹೇಳಿದ್ದಾರೆ, ನೀವು ಮಾತಾಡೋದೆಲ್ಲ ನೋಡಿರಿ ಭಯಂಕರ ಖುಷಿಯಾಗಿದೆ ಅಂತೆ. ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಒಂದು ತಿನ್ನುವಾಗ ಮಾತಾಡ್ಬಾರ್ದು ಅಲ್ಲ, ನೀವಿಲ್ಲ ಸಹ ಮಾತಾಡೋದಿಲ್ಲಲ್ಲ. ದೀಕ್ಷಿತ್ ಅವರೇ, ನಿಮ್ಮೊಂದು ಕೋಮಲವಾದ ಮುಖ. ದೀಕ್ಷಿತ್ ಅವರೇ, ದೀಕ್ಷಿತ್ ಅವ್ರೆ, ಚಂದಲ್ಲ ನಿಮ್ಮ ತಮ್ಮ. ಅಲ್ಲ ನೋಡು, ಅವನ ಎಷ್ಟು ಪ್ರೀತಿಯಲ್ಲಿ ಗಾಡಿದು ಕಲರೇ ಹಂಗೆ ಹಾಕೋಣ. ನೋಡ್ರಿ, ಇದೇ ಕಲರ್ ಅವರ ಗಾಡಿ ಕಲರ್. ಓಕೆ, ಯಾ, ಓಕೆ, ದಿಸ್ ಇಸ್ ಮೈನ್. ಇಲ್ಲಿ ಮಿಸ್ ಮಾಡ್ತಿರೋದು ಯಾರನ್ನ ಹೇಳಿ? ರಾಹುಲ್ ಸಾಲ್ಯನ್ನ ಅಲ್ವಾ? ತುಂಬ ತುಂಬ ಅಂದರೆ ತುಂಬ. ಇದು ನಿನ್ನ ಮಿಸ್ ಮಾಡೋದಕ್ಕೋಸ್ಕರ. ರಾಹುಲ್ ಸಾಲಿನ್
ಓಕೆ ರಾಹುಲ್ ಅವರೇ, ಅವ್ರು ನಿಮ್ಗೋಸ್ಕರ ಪನ್ನೀರ್ ಇಟ್ಟಿದ್ದಾಳಂತೆ. ಇದು ನಂದು. ಅದಂತೆ, ಇದು ಪನ್ನೀರ್ ನಿಮ್ದಂತೆ ರಾಹುಲ್ ಅವರೇ. ಇವ್ರು ತಿನ್ನೋದು ಹೀಗಿವೆ ಆಯ್ತಾ ಗೈಸ್, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ನಾವು ಹಾಗೆ, ಆಫ್ ಸ್ಕ್ರೀನ್ ನಾವು ಹೀಗಿವೆ. ಇದು ಸ್ವಲ್ಪ ಬೆಟರ್ ವರ್ಷನ್, ನೀವು ಮನೆಗೆ ಬಂದರೆ ಎಲ್ಲ ಇರ್ತದೆ. ಓಕೆ, ಸೊ ಇವತ್ತಿನ ನಮ್ಮ ನ್ಯೂ ಮೆಂಬರ್ನ ವೆಲ್ಕಮ್ ಮಾಡಿ ಆಯಿತು, ವೆಲ್ಕಮ್ ಮಾಡಿ ಅದನ್ನು ಸೆಲೆಬ್ರೇಟ್ ಕೂಡ ಮಾಡಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಶ್ವೇತಾ ಅವರೇ, ನಿಮ್ಮದೊಂದು ಎಂಥದ್ದು ನಮಗೆಲ್ಲ ಊಟ ಹಾಕಿದ್ರಿ. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತು ಇವತ್ತಿನ ದಿನ? ಟೆಲ್ ಮೀ. ತುಂಬ ಖುಷಿ ಆಯ್ತು. ಇಟ್ಸ್ ಲೈಕ್ ಡ್ರೀಮ್ ಕಮ್ ಟ್ರೂ. ಎಲ್ಲದಕ್ಕೂ ಅದೇ ಆದಂಥ ಒಂದು ಟೈಮ್ ಅಂತ ಇರ್ತದಲ್ಲ. ಸೊ ನನ್ನ ಲೈಫಲ್ಲಿ ಎವ್ರಿಥಿಂಗ್ ಟುಕ್ ಟೈಮ್ ಬಟ್ ವರ್ತ್ ಇಟ್. ಕರೆಕ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ಚೈತು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಚೈತುಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಫ್ಯಾಮಿಲಿ ಬ್ಲಾಗ್ನ ಹೀಗೆ ನೋಡ್ತಾ ಇರಿ. ಅವ್ರು ಇನ್ನಷ್ಟು ಕಂಟೆಂಟ್ ತಗೊಂಡು ಬಂದು ಹಾಕ್ತಾ ಇರ್ತಾರೆ. ಕಂಟೆಂಟ್ ಕೊಡ್ಲಿಕ್ಕೆಲ್ಲ ಇದ್ದಾರಲ್ಲ ನಮ್ಮ. ಆದ್ರೆ ಇನ್ನೊಂದು ಏನು ಅಂದ್ರೆ ಎಲ್ಲ ವ್ಲಾಗ್ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡೋರು ತುಂಬಾ ಕಮ್ಮಿ ಆಗಿದ್ದಾರೆ. ಸೊ ಯಾರೆಲ್ಲ ನೋಡ್ತೀರಾ ಹಾಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಹಾಗೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇನ್ನೂ ಜಾಸ್ತಿ ಖುಷಿ ಆಗುತ್ತೆ. ಅದ್ರ ಸೈಡಲ್ಲಿ ಒಂದು ಗಂಟೆ ಕೂಡ ಇದೆ, ಎಸ್ ಅದು ನೋಡಿದ್ವಿ. ಸೊ ದಟ್ ನಿಮಗೆ ನೋಟಿಫೈ ಆಗುತ್ತೆ ನಾನು ನ್ಯೂ ಬ್ಲಾಗ್ ಅಪ್ಲೋಡ್ ಮಾಡಿದಾಗ. ಸೊ ಇದಾಗಿತ್ತು ಇವತ್ತಿನ ಈ ಬ್ಲಾಗ್. ಇದನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮನ್ನು ಸಿಗ್ತೀನಿ. ಆದಷ್ಟು ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸೊ ಸಿ ಯು ಆಲ್ ಸೂನ್. ಬಾಯ್.